ಹಲೋ ಫ್ರೆಂಡ್ಸ್, ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂದ್ರೆ ಜಂಗಲ್ ನೈಟ್ ರೆಸಾರ್ಟ್ ಕನಕಪುರ ರೋಡ್ ಹತ್ರ ಇದ್ದೀನಿ. ರೆಸಾರ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ, ತುಂಬಾ ವಿಸ್ತಾರವಾಗಿದೆ, ವಿಶಾಲವಾಗಿದೆ. ಒಬ್ರು ಕ್ಲೈಂಟ್ ಕೇಳಿದ್ರು ಎಂಗೇಜ್ಮೆಂಟ್ಗೆ ಒಂದು ಒಳ್ಳೆ ರೆಸಾರ್ಟ್ ಬೇಕು ಅಂತ. ಕ್ಲೈಂಟ್ ರೆಸಾರ್ಟ್ ನೋಡ್ಬೇಕು ಅಂದ್ರು. ಸೀದಾ ನನ್ನ ಕಾರಲ್ಲೇ ಕರ್ಕೊಂಡು ಹೋದೆ. ಕನಕಪುರ ರೋಡ್ ಅಲ್ಲಿ ನಿಮ್ಗೆ ಸೋಮನಹಳ್ಳಿ ಅಂತ ಸಿಗುತ್ತೆ. ಸೋಮನಹಳ್ಳಿಯಿಂದ 3 ಕಿಲೋಮೀಟರ್ ಒಳಗಡೆ ಹೋಗ್ಬೇಕು. 3 ಇಂದ 4 ಕಿಲೋಮೀಟರ್ ಇದೆ. ನೇಚರ್ ಮಾತ್ರ ತುಂಬಾ ಚೆನ್ನಾಗಿದೆ. ನಾವು ಹೋಗಿದ್ದೆ ಲೇಟ್ ಆಯ್ತು ಸ್ವಲ್ಪ. ಸರಿ ಗೇಮ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಗೇಮ್ ಸ್ಟಾರ್ಟ್ ಮಾಡ್ಕೊಬಿಟ್ರಿ. ಇಂಡೋರ್ ಗೇಮ್ಸ್ ಇರುತ್ತೆ, ಔಟ್ಡೋರ್ ಗೇಮ್ಸ್ ಇರುತ್ತೆ. ಇಂಡೋರ್ ಗೇಮ್ಸ್ ಅಲ್ಲಿ ನಿಮಗೆ ಚೆಸ್, ಕ್ಯಾರಮ್, ಟೇಬಲ್ ಟೆನ್ನಿಸ್ ಇರುತ್ತೆ. ಔಟ್ಡೋರ್ ಗೇಮ್ಸ್ ಅಲ್ಲಿ ನಿಮಗೆ ಕ್ರಿಕೆಟ್, ವಾಲಿಬಾಲ್, ಬಾಸ್ಕೆಟ್ಬಾಲ್, ಬ್ಯಾಡ್ಮಿಂಟನ್ ಇರುತ್ತೆ. ಅದರ್ ಆಕ್ಟಿವಿಟೀಸ್ ಅಲ್ಲಿ ನಿಮಗೆ ಆರ್ಚರಿ ಇರುತ್ತೆ, ಜಿಪ್ ಲೈನ್ ಇರುತ್ತೆ, ಹ್ಯಾಂಗಿಂಗ್ ರೋಪ್ಸ್ ಇರುತ್ತೆ, ಸ್ವಿಮ್ಮಿಂಗ್ ಪೂಲ್ ಇದೆ. ಗೇಮ್ಸ್ ಎಷ್ಟೊತ್ತು ಬೇಕಾದ್ರೂ ಆಡ್ಬೋದು ನೀವು. ಪ್ಲಸ್ ಅನ್ಲಿಮಿಟೆಡ್ ಫುಡ್ ಇರುತ್ತೆ. ಇದೆಲ್ಲ 999ಗೆ ನಿಮಗೆ ಇಷ್ಟು ಫೆಸಿಲಿಟಿ ಸಿಗುತ್ತೆ. ಮಾರ್ನಿಂಗು ಚೆಕ್ ಇನ್ 9 ಗಂಟೆಗಾದ್ರೆ ಬ್ರೇಕ್ಫಾಸ್ಟ್ ಕೊಡ್ತಾರೆ ನಿಮಗೆ. 999ಗೆ ಬ್ರೇಕ್ಫಾಸ್ಟ್ ಇರುತ್ತೆ, ಅನ್ಲಿಮಿಟೆಡ್ ಇರುತ್ತೆ. ಮಧ್ಯಾಹ್ನ ಊಟಕ್ಕೆ ಅನ್ಲಿಮಿಟೆಡ್ ಇರುತ್ತೆ. ವೆಜ್ಜು ನಾನ್ ವೆಜ್ ಎರಡೂ ಇರುತ್ತೆ. ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬೋದು. ನಾನಂತೂ ನಾನ್ ವೆಜ್ ಚೂಸ್ ಮಾಡ್ಕೊಂಡೆ. ಸಕ್ಕದಾಗಿ ಬ್ಯಾಟಿಂಗ್ ಮಾಡಿದೆ. ಇದು ಮುಗಿಸ್ಕೊಂಡು ಸೀದಾ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋದ್ರಿ. ನಮ್ ಕ್ಲೈಂಟ್ಸ್ ನೋಡಿದ್ರೆ ಹಿಂಗ್ ಆಡ್ತಾವ್ರೆ, ನಂಗೆ ಭಯನೇ ಆಗೋಯ್ತು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಫೈನಲ್ ಆಗಿ ಗೇಮ್ಸ್ ಎಲ್ಲ ಮುಗೀತು. ಊಟ ಆದ್ಮೇಲೆ ಟ್ರೆಕ್ಕಿಂಗ್ ಅಂತ ಕರ್ಕೊಂಡು ಹೋಗ್ತಾರೆ. ಬಟ್ ನಾವೇನೋ ಹೋಗಕ್ಕಾಗ್ಲಿಲ್ಲ. ಬೆಟ್ಟದ ಮೇಲೆ ತುಂಬಾ ಆನೆಗಳಿತ್ತು, ಸೊ ಅದಕ್ಕೆ ನಾವು ಹೋಗಕ್ಕಾಗ್ಲಿಲ್ಲ. ಅದಾದ್ಮೇಲೆ ಚೆಕ್ಔಟ್ ಆದ್ರಿ. 6 o'clockಗೆ ಅಥವಾ 7 o'clockಗೆ ಚೆಕ್ಔಟ್ ಆಗ್ಬೋದು. 4 ಗಂಟೆ ಅಥವಾ 5 ಗಂಟೆಗೆ ನಿಮಗೆ ಸ್ನ್ಯಾಕ್ಸ್ ಸಿಗುತ್ತೆ. ಕಾಫಿ, ಟೀ, ಸಮೋಸ, ಕಚೋರಿ ಏನಾದ್ರು ಒಂದು ಕೊಡ್ತಾರೆ. ಅಕಸ್ಮಾತ್ ನೀವು ಸ್ಟೇ ಆಗ್ತೀನಿ ಅಂದರೆ 24 hours ಕ್ಯಾಂಪಿಂಗ್ ಟೆಂಟ್ ಕೊಡ್ತಾರೆ. ಅದು 1800 ಆಗುತ್ತೆ. ಅಥವಾ ರೂಮ್ ಬೇಕು ಅಂದರೆ ನಿಮಗೆ 24 hours ರೂಮ್ ತೊಗೋಬೋದು. ಏನಾದರೂ ನೀವು ಬರ್ತ್ಡೇ ಪಾರ್ಟೀಸ್ ಮಾಡಬೇಕು, ಎಂಗೇಜ್ಮೆಂಟ್ ಮಾಡಬೇಕು, ಮದುವೆದಾಗಲಿ, ಎನಿ ಫಂಕ್ಷನ್ಸ್, ಏನಾದರೂ ಫಂಕ್ಷನ್ಸ್ ಇತ್ತು ಅಂದರೆ ರೆಸಾರ್ಟ್ ಬುಕಿಂಗಿಗೆ ನನ್ನ ಕಾಂಟ್ಯಾಕ್ಟ್ ಮಾಡಿ.